ಆಫ್ ಮುತಣ ನನಗೆ ಫಸ್ಟ್ ಟೈಮ್ ಶ್ರೀಕಾಂತ್ ಅವ್ರ ಮನೆಗೆ ಬಂದಾಗಲೇ ಅವ್ರು ಮಾತಾಡೋದ ರೀತಿ, ಅವ್ರು ಹೇಳಿದ್ದು ಕತೆ ಹೇಳಿದ ರೀತಿ, ಅದರಲ್ಲಿ ನಾನು ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಆ್ಯಂಡ್ ಪ್ರಾಮಿಸ್ ಮಾಡೋಕ್ಕಿಂತ ಜಾಸ್ತಿ ಸಖತ್ತಾಗಿ ತೆಗ್ದಿದ್ದಾರೆ ಸಿನಿಮಾನ. ಶ್ರೀಕಾಂತ್ ಅವರು ನಿಜವಾಗ್ಲೂ ಅವ್ರ ಥಾಟ್ ಪ್ರೊಸೆಸ್ನೇ ಬೇರೆ. ಒಬ್ಬ ಡೈರೆಕ್ಟರ್ನ ಈ ಥರ ಥಾಟ್ ಪ್ರೊಸೆಸ್ಸಲ್ಲಿ ಮಾಡ್ತಾರೆ ಅಂತ ನಾನು ರೀಸೆಂಟ್ ಟೈಮ್ಸಲ್ಲಿ ಇವಾಗಲೇ ನೋಡಿದ್ದು. ಆ್ಯಂಡ್ ಎಲ್ಲ ನಾವು ಇಡೀ ಟೀಮು ಎಲ್ಲರೂ ಅಣ್ಣ ತಮ್ಮಂದಿರ ಥರ ಆಗ್ಬಿಟ್ಟಿದ್ದೀವಿ. ಎಲ್ಲರೂ ನಕ್ಕೊಂಡು ಇಡೀ ಸಿನಿಮಾ ನಾವು ನಕ್ಕೊಂಡು ಮಜಾ ಮಾಡ್ಕೊಂಡೇ ಮಾಡಿರೋದು. ಸಿನಿಮಾ ಮುಗಿಸಿರೋದೇ ಗೊತ್ತಾಗಿಲ್ಲ ನನಗೆ. ಸೊ ಇಟ್ ಇಸ್ ಅ ಗ್ರೇಟ್ ಟೀಮ್. ಫಸ್ಟ್ ಆಫ್ ಆಲ್ ನನ್ನ ಇಡೀ ಟೀಮಿಗೆ ತುಂಬ ಥ್ಯಾಂಕ್ಸ್. ನಮ್ಮ ಎಡಿಟರ್ ಹರೀಶ್ ಕೊಮೆ ಸರ್, ಶ್ರೀಕಾಂತ್ ಸರ್, ಆಮೇಲೆ ನಮ್ಮ ಪುರಾತನ ಫಿಲ್ಮ್ಸ್ ಪ್ರೊಡ್ಯೂಸರ್ಸ್, ಆಮೇಲೆ ಪ್ರೊಡ್ಯೂಸರ್ ಎಷ್ಟು ಸಪೋರ್ಟ್ ಮಾಡಿದ್ದಾರೆ, ಎಷ್ಟು ಒಳ್ಳೆಯವರು ಅಂದರೆ ನಾವು ನಿಜವಾಗ್ಲೂ ನಾವು ಇಡೀ ಟೀಮ್ ತೊಗೊಂಡು ಒಬ್ಬ ಹೀರೋ ಫಸ್ಟ್ ಲುಕ್ ಬಿಡ್ತೀವಿ ಅಂದರೆ ನಾವು ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ಪ್ರೊಡ್ಯೂಸರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅವ್ರದ್ದು ಫಸ್ಟ್ ಲುಕ್ ಮಾಡ್ತೀವಿ ನಾವು. ಆಮೇಲೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ಅದೇ ಪ್ರೊಡ್ಯೂಸರ್ನ ಲಾಂಚ್ ಮಾಡ್ತೀವಿ ನಾವು. ನಿಜವಾಗ್ಲೂ ಲಾಂಚ್ ಮಾಡಿ ಅಂತ ಪ್ರೊಡ್ಯೂಸರ್ ಅಂತ ನೀವೆಲ್ಲರೂ ನೋಡ್ತಾರೆ. ಇಡೀ ಇಂಡಸ್ಟ್ರಿನೇ ನಮಗೆ ಬಂದು ನಮ್ಮ ಟೀಮಿಗೆ ಥ್ಯಾಂಕ್ಸ್ ಹೇಳುತ್ತೆ. ಥ್ಯಾಂಕ್ ಯು ಸರ್, ಈ ಥರ ಪ್ರೊಡ್ಯೂಸರ್ ಕೊಟ್ಟಿದ್ದೀರಾ ನಮಗೆ ಅಂತ. ಸೊ ಅಂಥ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ ನಮಗೆ. ಸೊ ಪುರಾತನ ಫಿಲ್ಮ್ಸ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ರಂಗಾಯಣ್ ರಘು ಸರ್, ನಾನು ನಿಜವಾಗ್ಲೂ ನಾನು ಶೂಟ್ ಮಾಡಬೇಕಾದ್ರೆ ನಾನೇನು ಮಾಡ್ತೀನಿ ಅಂತ ಜಾಸ್ತಿ ಯೋಚನೆ ಮಾಡಿದೆ. ನಾನು ಕ್ಯಾಮ್ರಾ ಹತ್ರ ಮಾನಿಟರ್ ಹತ್ರ ಕೂತ್ಕೊಂಡು ರಂಗಾಯಣ್ ರಘು ಸರ್ ಏನು ಮಾಡ್ತಾರೆ ಅಂತ ನೋಡ್ತಾ ಇದ್ದೆ ನಾನು. ಸೊ ನನಗೆ ಒಂದು ಇನ್ಸ್ಟಿಟ್ಯೂಷನ್ ಥರ ಇತ್ತು ನನಗೆ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ. ತುಂಬ ಕಲ್ತಿದ್ದೀನಿ, ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಎಷ್ಟು ಇಂಪ್ರೊವೈಸ್ ಮಾಡಿದ್ದೀವಿ ಅಂದರೆ ಸಿನಿಮಾ ಅಲ್ಲಿ ಹೋಗ್ತಾ ಅದು ಇಟ್ಸ್ 100 times ಬೆಟರ್ ದೆನ್ ವಾಟ್ ಇಟ್ ವಾಸ್ ಅಂತ ಅನ್ಸುತ್ತೆ ನನಗೆ. ಸೊ ರಘು ಸರ್ ಒಪ್ಕೊಂಡು ನಮ್ಮ ಜೊತೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಐ ಎಂಜಾಯ್ಡ್ ವರ್ಕಿಂಗ್ ವಿತ್ ಯು ಸರ್. ಮತ್ತೆ ಸಾಕಷ್ಟು ಸಿನಿಮಾ ಜೊತೆಗೆ ಮಾಡೋಣ ನನಗೆ ಆಸೆ. ಆಮೇಲೆ ನಮ್ಮ ನಾಯಕಿ ಖುಷಿ ರವಿ ಅವರು, ದಿಯಾಯಿಂದಾನೇ ಗೊತ್ತಾಯ್ತು ಎಲ್ಲರಿಗೂ ಎಂಥ ನಟಿಯವರು ಅಂತ ದೊಡ್ಡ ಸಕ್ಸಸ್ ಕೊಟ್ಟಿದ್ರು ದಿಯಾ ಅಲ್ಲಿ. ಈ ಸಿನಿಮಾಲೂ ಅಷ್ಟೇ ತುಂಬ ಸೊಗಸಾಗಿ ತುಂಬ ಚಕ್ಕವಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್ನ. ಆ್ಯಂಡ್ ಅಫ್ಕೋರ್ಸ್ ಅವರು ವೆರಿ ಕಂಫರ್ಟಬಲ್ ಟು ವರ್ಕ್ ವಿತ್. ಎಲ್ಲ ನಕ್ಕೊಂಡೆ ಫ್ರೆಂಡ್ಸ್ ಥರ ತುಂಬ ಚೆನ್ನಾಗಿತ್ತು. ಸೊ ಖುಷಿ ಅವ್ರಿಗೆ ನಿಮಗೂ ಕೂಡ ತುಂಬ ಥ್ಯಾಂಕ್ಸ್. ಆ್ಯಂಡ್ ಹರೀಶ್ ಸರ್ ಕೆಲಸ ನೀವೆಲ್ಲರೂ ನೋಡಿದ್ದೀರಾ. ಮಫ್ತಿ ನೋಡಿದ್ದೀರಾ, ಇನ್ಸ್ಪೆಕ್ಟರ್ ವಿಕ್ರಮ್ ನೋಡಿದ್ದೀರಾ, ಎಷ್ಟು ಹಿಟ್ಸ್ ಕೊಟ್ಟಿದ್ದಾರೆ ಅವ್ರು ಹೇಳ್ದಂಗೆ ಇವಾಗ ನಮ್ಮ ಫ್ಯಾಮಿಲಿ ಎಡಿಟರ್ ಆಗಿದ್ದಾರೆ. ಅವರು ಎಲ್ಲರಿಗೂ ಫ್ಯಾಮಿಲಿ ಡಾಕ್ಟರ್ ಇದ್ದಾರೆ, ನಮ್ಮ ಫ್ಯಾಮಿಲಿ ಎಡಿಟರ್ ಇದ್ದಾರೆ. ಸಾರಿ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ಯಾರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಬಸ್ರೂರ್ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತು ಆಲ್ರೆಡಿ ರೆಕಾರ್ಡಿಂಗ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅವರು ಅಂತ. ಅವರು ಎಲ್ಲ ಆ್ಯಕ್ಷನ್ ಸಿನಿಮಾ ನೋಡಿದ್ದೀವಿ, ಫುಲ್ ಬಜಾಯಿಸ್ತಾರೆ ರೆಕಾರ್ಡಿಂಗು. ಬಟ್ ನಮ್ಮದು ಫ್ಯಾಮಿಲಿ ಓರಿಯೆಂಟೆಡ್ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಸೊ ನಮ್ಮ ಶೂಟಿಂಗ್ ಮುಗ್ದಿರೋದೇ ಗೊತ್ತಾಗಿಲ್ಲ. ಆ್ಯಂಡ್ ಇವಾಗ ಕಥೆ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ, ಬರೀ ಫಸ್ಟ್ ಲುಕ್. ಪಾಂಡಿಚೇರಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸಾಂಗ್ಸ್ ಮುಗ್ದಾದ್ಮೇಲೆ ಕುಂಬಳಕಾಯಿ ಹೊಡೆದು ಮತ್ತೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀವಿ. ಕಾಶಿ ಎಪಿಸೋಡು ಸಕ್ಕತ್ತಾಗಿತ್ತು. ನಾನು ಫಸ್ಟ್ ಟೈಮ್ ನಿಜವಾಗ್ಲೂ ಹರೀಶ್ ಸರ್ ಹೇಳ್ತಾಯಿದ್ರು, ಸರ್ ಇದು ಹೇಳ್ಬೇಕು ನೀವು ಪ್ರೆಸ್ ಮೀಟಲ್ಲಿ ಅಂತ. ನನಗೆ ಇನ್ನೂ ನೆನಪು ಇದೆ ಅದು. ಯಾಕಂದರೆ ಯಾವ ಟೀಮ್ ಡೈರೆಕ್ಟರು ಕ್ಯಾಮ್ರಾಮನ್ ಎಲ್ಲ ಅವರು ಲೊಕೇಶನ್ ಸ್ಕೌಟಿಂಗ್ ಹೋದಾಗ ಯೂಶ್ವಲ್ ಆಗಿ ಯಾರನ್ನೂ ಕರ್ಕೊಂಡು ಹೋಗಲ್ಲ. ಬಟ್ ನಮ್ಮ ಡೈರೆಕ್ಟರು, ನಮ್ಮ ಪ್ರೊಡ್ಯೂಸರ್ ಎಲ್ಲ ನನ್ನ ಫೋರ್ಸ್ ಮಾಡಿ ಇಲ್ಲ ಬ್ರದರ್ ನೀವು ಬರಬೇಕು ಅಂತ ನನ್ನ ಕರ್ಕೊಂಡು ಹೋಗಿದ್ರು ಲೊಕೇಶನ್ ಸ್ಕೌಟಿಂಗ್ಗೆ. ಇದು ಲೈಕ್ ನಿಮ್ಮದು ಏನಾದರೂ ಒಪಿನಿಯನ್ಸ್ ಇದ್ದರೆ ನೀವು ಹೇಳ್ಬೋದು, ಅದಕ್ಕೆ ನೀವು ಬನ್ನಿ ಜೊತೆ ಅಂತ ನನ್ನ ಕರ್ಕೊಂಡು ಹೋಗಿದ್ರು. ಸೊ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. 2 ಸತಿ ಕಾಶಿ ನೋಡ್ದಂಗೆ ಆಯಿತು ನನಗೆ. ಆ್ಯಂಡ್ ಅಫ್ಕೋರ್ಸ್ ಕ್ಲೈಮ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇಡೀ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಮತ್ತೆ ನಮ್ಮ ಟೀಸರ್ ಲಾಂಚ್ ಇದೆ, ಸಾಂಗ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತಾನೆ ಇರ್ತೀವಿ. ಅಲ್ಲಿವರೆಗೂ ಮತ್ತೆ ಸಂಡೇ ಬಂದಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರೂ ಯಾರ್ಯಾರು ವಿಶ್ ಮಾಡಿದ್ರು ನನಗೆ ಬರ್ಡೇಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ